ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅರಳುವುದೇ ಅನುರಾಗದ ಅಲೆ ಭಾಗ 6. ಮಧ್ಯಾಹ್ನ ಊಟವೂ ಮಾಡಿರಲಿಲ್ಲ. ತುಂಬ ಬಳಲಿದ್ದಳು. ಈಗ ದುಃಖ ಅವಮಾನದಿಂದ ಜರ್ಜರಿತಳಾಗಿದ್ದಳು. ಇನ್ನೊಂದು ಕ್ಷಣದಲ್ಲಿ ಕುಸಿದು ಬೀಳುವ ಹಂತದಲ್ಲಿದ್ದಳು. ಕಣ್ಣೀರು ಬುಗ್ಗೆಯಂತೆ ಅವ್ಯಾಹತವಾಗಿ ಬರುತ್ತಿತ್ತು. ಅಷ್ಟರಲ್ಲೇ ಆ ಭಗವಂತನಿಗೆ ಅವಳ ಮೊರೆ ಕೇಳಿಸಿತೇನೋ ಎಂಬಂತೆ ಪ್ರತ್ಯಕ್ಷನಾಗಿ ಬಿಟ್ಟಿದ್ದ. ಅವಳ ಹಿಂದೆ ನಿಂತಿದ್ದ ಆ ಸುರಸುಂದರಾಂಗ ಯುವಕನ ರೂಪದಲ್ಲಿ. ಅಂದು ಕಾಲೇಜು ಬಿಟ್ಟ ಬಳಿಕ ತನ್ನ ಆತ್ಮೀಯ ಗೆಳತಿ ನಿಹಾರಿಕಾಳೊಂದಿಗೆ ಕ್ಲಾಸ್ನಿಂದ ಹೊರಬಂದಿದ್ದಳು. ಬಸ್ ಸ್ಟಾಪ್ಗೆ ಒಬ್ಬಳೇ ನಡೆದುಕೊಂಡು ಬಂದಿದ್ದಳು ಮೌನಿಕಾ. ಅವಳು ಆ ಕಾಲೇಜ್ಗೆ ಮೊದಲ ವರ್ಷದ BScಗೆ ಸೇರಿ 1.5 ತಿಂಗಳು ಕಳೆದಿತ್ತು. ನಿಹಾರಿಕಾ ಯಾವಾಗಲೂ ತನ್ನ 2 ವೀಲರ್ನಲ್ಲಿ ಕಾಲೇಜ್ಗೆ ಬರುತ್ತಿದ್ದರೆ ಮೌನಿಕಾ ಬಸ್ನಲ್ಲಿ ಓಡಾಡುತ್ತಿದ್ದುದು. ಮತ್ತೆ 5 ನಿಮಿಷಕ್ಕೆ ಅವಳ ಮನೆಗೆ ಹೋಗುವ ಬಸ್ಸು ಬಂದಿತ್ತು. ಆದರೆ ತುಂಬು ಗರ್ಭಿಣಿಯಂತೆ ನಿಧಾನವಾಗಿ ಬಂದು ನಿಂತ ಆ ಬಸ್ನಲ್ಲಿ ಅದಾಗಲೇ ಜನ ತುಂಬಿ ತುಳುಕುತ್ತಿದ್ದರು. ವಿಪರೀತ ನೂಕುನುಗ್ಗಲು. ಸ್ವಲ್ಪ ಜನರನ್ನು ಹತ್ತಿಸಿಕೊಂಡ ಬಸ್ಸು ಅವಳು ಹತ್ತುವ ಮೊದಲೇ ಹೊರಟು ಹೋಗಿತ್ತು. ಮತ್ತೊಂದು ಬಸ್ಸಿನದು ಅದೇ ಪರಿಸ್ಥಿತಿ. ಈಗಾಗಲೇ ತುಂಬ ಲೇಟಾಗಿತ್ತು. ಮಾತ್ರವಲ್ಲ, ಕಾಲೇಜು ಬಿಟ್ಟು 3/4 ಗಂಟೆಯೇ ಕಳೆದಿತ್ತು. ತಡವಾಗಿ ಮನೆಗೆ ಹೋದರೆ ಅವಳ ಅತ್ತೆ ರೇಗುವುದು ಮಾತ್ರವಲ್ಲ, ತಲೆಯ ಮೇಲೆ ಮೊಟಕುತ್ತಿದ್ದರು. ಅವಳಿಗಾಗಿ ಮನೆ ಕೆಲಸಗಳೆಲ್ಲವೂ ಕೈ ಬೀಸಿ ಕರೆಯುತ್ತಿತ್ತು. ಮಾವನ ಮನೆಯಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಕೆಲಸದವಳಂತೆ ಕತ್ತೆ ಚಾಕರಿ ಮಾಡಿದರೂ ಅವಳಿಗೆ ಹೊಟ್ಟೆ ತುಂಬ ಊಟ ಕೂಡ ಸಿಗುತ್ತಿರಲಿಲ್ಲ. ಅವಳ ತಂದೆ ಯಾರೆಂದೇ ಅವಳಿಗೆ ಇಂದಿನವರೆಗೂ ಗೊತ್ತಿಲ್ಲ. ವೀಕ್ಷಕರೇ, ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಮೌನಿಕಾ ಅಂದರೆ ಸೂರ್ಯಕಾಂತ್ ಮತ್ತು ಪಲ್ಲವಿ ಅವರ ಮಗಳು. ಹೆತ್ತ ತಾಯಿಯ ಮುಖವೂ ನೋಡಿಲ್ಲ ಮೌನಿಕಾ 10ನೇ ತರಗತಿಯವರೆಗೆ. ಮೌನಿಕಾ ಇದ್ದಿದ್ದು ಅವಳ ತಾಯಿಯ ತಾಯಿ ಅಜ್ಜಿಯ ಮನೆಯಲ್ಲಿ, ರಾಮನಗರದ ಸಮೀಪದ ಒಂದು ಹಳ್ಳಿಯಲ್ಲಿ. ಅವರು ಸಾಕುತ್ತಿದ್ದರು. ಅಜ್ಜಿ ತೀರಿ ಹೋದಾಗ ಮಾವ ಆಸ್ತಿಯೆಲ್ಲ ಮಾರಿದ್ರು. ಬೇರೆ ದಾರಿಯಿಲ್ಲದೆ ಅವಳ ಸೋದರ ಮಾವ ಮೈಸೂರಲ್ಲಿದ್ದ ತಮ್ಮ ಮನೆಯಲ್ಲೇ ಅವಳನ್ನು ಇಟ್ಕೊಂಡು ಸಾಕ್ತಾ ಇದ್ರು. ಆ ಮನೆಯ ಕೆಲಸದವಳಿಗಿಂತಲೂ ಕಡೆಯಾಗಿ ಅವಳನ್ನು ನೋಡ್ಕೋತಿದ್ರು. ಅನಾಥಳಾದ ಮುಗ್ಧ ಹುಡುಗಿ ಮೌನಿಕಾಗೆ ಬೇರೆ ದಾರಿಯೇ ಇರಲಿಲ್ಲ. ಅವಳನ್ನು ಕಾಲೇಜಿಗೆ ಸೇರಿಸುವ ಇರಾದೆಯೇ ಇರಲಿಲ್ಲ ಅವಳ ಅತ್ತೆ ಮತ್ತು ಮಾವನಿಗೆ. PUCಯಲ್ಲಿ 96% ತೆಗೆದಿದ್ದಳು. ವಿದ್ಯಾಭ್ಯಾಸದಲ್ಲಿ ಅವಳಿಗಿದ್ದ ಆಸಕ್ತಿಯನ್ನು ಗಮನಿಸಿದ್ದ ಅವಳ ತಾಯಿಯ ಕಸಿನ್ ಸಿಸ್ಟರ್ ಮಾನಸ ಅವರು ಮುಂಬೈಯಲ್ಲಿದ್ದರು. ಅವಳ ವಿದ್ಯಾಭ್ಯಾಸದ ಖರ್ಚಿನ ಹೊಣೆಯನ್ನು ಹೊತ್ತಿದ್ರಿಂದ ಕಾಲೇಜಿಗೆ ಸೇರುವ ಭಾಗ್ಯ ಅವಳದಾಗಿತ್ತು. ಕೊನೆಗೂ ಹರಸಾಹಸ ಪಟ್ಟು ಬಸ್ ಹತ್ತಿದ್ದಳು ಮೌನಿಕಾ. ಬಸ್ನಲ್ಲಿ ನಿಂತುಕೊಳ್ಳಲಷ್ಟೇ ಅಲ್ಲ, ಉಸಿರಾಡಲು ಜಾಗವಿರಲಿಲ್ಲ. ಅಷ್ಟು ರಶ್ ಇತ್ತು. ಅವಳಂತೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ಅವಳೊಂದಿಗೆ ಹತ್ತಿದ್ದರು. ಮುಂದಿನ ಸ್ಟಾಪ್ನಲ್ಲಿ ಕೆಲವರು ಇಳಿದಾಗ ತುಸು ಜಾಗ ಮಾಡಿಕೊಂಡು ಮುಂದಕ್ಕೆ ಹೋಗಿದ್ದಳು. ಅವಳ ಹಿಂದೆ ಗಂಡು ಹುಡುಗರು ನಿಂತಿದ್ದರು. ಇನ್ನು ತುಸು ಮುಂದಕ್ಕೆ ಹೋಗಲು ಸಾಧ್ಯವೇ ಆಗಲಿಲ್ಲ. ಹುಡುಗರ ಗುಂಪಿನ ಮಾತು ಕೇಳಿಸುತ್ತಿತ್ತು. ಬಸ್ಸು ಅತ್ತಿತ್ತ ಅಲುಗಾಡುವಾಗ ಎಲ್ಲಿ ಗಂಡು ಹುಡುಗರು ತನ್ನ ಮೈ ಮೇಲೆ ಬೀಳುವರೋ ಎಂಬ ಭಯ, ಆತಂಕ ಅವಳನ್ನು ಕಾಡುತ್ತಲೇ ಇತ್ತು. ಆಗಲೇ ಅವಳು ತನ್ನ ಹಿಂದೆ ನಿಂತಿದ್ದ ಯುವಕನನ್ನು ಗಮನಿಸಿದ್ದು. ಅವಳ ಹಿಂದೆ 1 ಇಂಚಿನಷ್ಟು ಜಾಗ ಬಿಟ್ಟು ಆ ವಿದ್ಯಾರ್ಥಿ ನಿಂತಿದ್ದ. ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟಿನ ಮೇಲೆ ನೀಲಿ ಬಿಳಿ ಚೆಕ್ಸ್ಗಳಿದ್ದ ಶರ್ಟ್ ತೊಟ್ಟಿದ್ದ. ಅವನ ಡ್ರೆಸ್ ತುಂಬ ಬೆಲೆ ಬಾಳುವಂತಹದ್ದು ಎಂದು ಅವಳಿಗೆ ಅರಿವಾಗಿತ್ತು. ಅವಳು ಅವನನ್ನೊಮ್ಮೆ ತಿರುಗಿ ನೋಡಿದ್ದಳು. ಬೆಳ್ಳಗಿದ್ದ ಆ ಯುವಕ ನೋಡಲು ತುಂಬ ಸುಂದರವಾಗಿದ್ದ. ಅವನ ಶರ್ಟಿನ ಒಂದು ಬಟನ್ ಓಪನ್ ಆಗಿತ್ತು. ಕತ್ತಿನಲ್ಲಿ ಒಂದೆಳೆ ಚಿನ್ನದ ಸರ, ಕೈಯಲ್ಲಿ ದಪ್ಪಗಿನ ಚಿನ್ನದ ಮುಂಗೈ ಸರಪಳಿ, ಮೈಗೆ ಪೂಸಿಕೊಂಡಿದ್ದ ಸುಗಂಧದ ದ್ರವ್ಯದ ಪರಿಮಳ ಮುಖಕ್ಕೆ ರಾಚುತ್ತಿತ್ತು. ಬೆನ್ನಿಗೆ ಕಾಲೇಜ್ ಬ್ಯಾಗನ್ನು ಹಾಕಿಕೊಂಡಿದ್ದ. ಅವನು ವಿದ್ಯಾರ್ಥಿ ಎಂದು ಗೊತ್ತಾಗಿತ್ತು. ಅವಳು ತಿರುಗಿ ತನ್ನನ್ನು ನೋಡಿದಾಗ ಅವನು ಅವಳನ್ನು ನೋಡಿದ್ದ. ಆದರೆ ಆ ಸುಂದರ ಮುಖದಲ್ಲಿ ಯಾವ ಭಾವನೆಗಳ ಅವಶೇಷವೂ ಕಾಣಲಿಲ್ಲ ಅವಳಿಗೆ. ಅವಳು ತಕ್ಷಣವೇ ತನ್ನ ನೋಟ ಬದಲಿಸಿಕೊಂಡಳು. ಅಷ್ಟರಲ್ಲಿ ಅವಳ ಹಿಂದಿದ್ದ ಜೀನ್ಸ್ ಪ್ಯಾಂಟ್ ಮೇಲೊಂದು ಟಾಪ್ ಹಾಕಿಕೊಂಡಿದ್ದ, ಆಧುನಿಕ ಮಾದರಿಯಲ್ಲಿ ಅಲಂಕರಿಸಿಕೊಂಡಿದ್ದ ಸುಂದರವಾದ ಯುವತಿಯೊಬ್ಬಳು ಅವಳನ್ನು ದೂಡಿ ಮುಂದಕ್ಕೆ ನುಗ್ಗಿದ್ದಳು. ಅವಳು ದೂಡಿದ ರಭಸಕ್ಕೆ ಆ ಹುಡುಗನ ಮೈ ಮೇಲೆ ಬಿದ್ದು ಬಿಟ್ಟಿದ್ದಳು ಮೌನಿಕಾ. ಸಂಕೋಚದಿಂದ ಅವಳ ಮೈ ಹಿಡಿಯಾಗಿತ್ತು. ಅವಳದೇನೂ ತಪ್ಪಿಲ್ಲದಿದ್ದರೂ ಹಿಂದೆ ತಿರುಗಿ ಆ ಯುವಕನ ಬಳಿ ಕ್ಷಮೆ ಯಾಚಿಸಿದ್ದಳು. ಅವನು ನಸುನಗುವಿನಿಂದ ಅದನ್ನು ಸ್ವೀಕರಿಸಿದ್ದ. ಅಷ್ಟರಲ್ಲಿ ಕಂಡಕ್ಟರ್ ಬಂದು ಟಿಕೆಟ್ ತೆಗೆದುಕೊಳ್ಳುತ್ತಿದ್ದರು. ಮತ್ತೆರಡು ಸ್ಟಾಪ್ಗಳಲ್ಲಿ ಜನರನ್ನು ಇಳಿಸಿ ಬಸ್ ಮುಂದಕ್ಕೆ ಹೊರಟಿತ್ತು. ಈಗ ಜನಸಂದಣಿ ತುಸು ಕಡಿಮೆಯಾಗಿತ್ತು. ಅವಳ ಹಿಂದಿನಿಂದ ಮುಂದಕ್ಕೆ ಹೋಗಿದ್ದ ಯುವತಿ ಮತ್ತೆ ಅವಳ ಹಿಂದಕ್ಕೆ ಬಂದಿದ್ದಳು. ಮತ್ತೆ 2 ನಿಮಿಷಕ್ಕೆ ಬಸ್ನೊಳಗಿಂದ ಜೋರಾಗಿ ಚೀರಾಟ ಕೇಳಿಸುತ್ತಿತ್ತು. ರೀ ಕಂಡಕ್ಟರ್, ಬಸ್ ಸ್ವಲ್ಪ ನಿಲ್ಲಿಸ್ತೀರಾ? ನನ್ನ ಬ್ಯಾಗ್ನಲ್ಲಿಟ್ಟಿದ್ದ ಪರ್ಸ್ನ ಯಾರೋ ಕದ್ಬಿಟ್ಟಿದ್ದಾರೆ. ಮೆರೂನ್ ಬಣ್ಣದ ಉದ್ದನೆಯ ಪರ್ಸ್.
ಈಗ ತಾನೇ ಆಧಾರ್ ಕಾರ್ಡ್ ತೆಗೆಯುವಾಗ ಇದ್ದ ಪರ್ಸ್ ಕಾಣಿಸ್ತಿಲ್ಲ ಅಂದರೆ ಕಳ್ಳತನ ಮಾಡಿ ಹೆಚ್ಚು ಹೊತ್ತು ಆಗಿಲ್ಲ ಅಂತ ಅರ್ಥ. ಇನ್ನು ಯಾರನ್ನು ಬಸ್ನಿಂದ ಕೆಳಗಿಳಿಸಬೇಡಿ, ಕಳ್ಳರು ಸಿಕ್ಕಾಕೋತಾರೆ ಎಂದು ಕಿರುಚುತ್ತಿದ್ದರು. ಸರಿಯಾಗಿ ಇನ್ನೊಮ್ಮೆ ನೋಡಿ, ನಿರ್ವಾಹಕ ಅವರ ಬಳಿ ಹೇಳಿದ. ನೋಡಿದೆ ಕಣಪ್ಪ, ನಾನು ಮಾತ್ರ ಅಲ್ಲ, ನನ್ನ ತಂಗಿನೂ ನನ್ನ ಬ್ಯಾಗ್ ಚೆಕ್ ಮಾಡಿದ್ಲು. ಎಲ್ಲರ ಬ್ಯಾಗ್ ಚೆಕ್ ಮಾಡಿದರೆ ಕಳ್ಳ ಸಿಕ್ಕಾಕೋತಾರೆ. ಅದು ಇಲ್ಲೇ ಯಾರ ಕೈಯಲ್ಲೋ ಇರಬೇಕು. ನಾವು ಬಡವರು ಕಣಪ್ಪ, ಆ ದುಡ್ಡಿಂದಲೇ ರೇಷನ್ ತಗೋಬೇಕು. ನಮ್ಮನೆಯವರ ಪೆನ್ಷನ್ನ ದುಡ್ಡು ಡ್ರಾ ಮಾಡಿಕೊಂಡು ಬಂದಿದ್ದೀನಿ. ಒಟ್ಟು 10,000 ರೂಪಾಯಿ ಇದೆ ಆ ಪರ್ಸ್ನಲ್ಲಿ. ನಮ್ಮವರಿಗೆ ಬೇರೆ ಹುಷಾರಿಲ್ಲ, ಖಾಲಿ ಕೈಯಲ್ಲಿ ಮನೆಗೆ ಹೇಗೆ ಹೋಗಲಿ? ಹೇಳುವಾಗ ದುಃಖ ಉಮ್ಮಳಿಸಿ ಬರುತ್ತಿತ್ತು ಆ ಮಹಿಳೆಗೆ. ಆಯ್ತಮ್ಮ, ನೀವು ಅಳಬೇಡಿ, ಚೆಕ್ ಮಾಡೋಣ. ಅಕ್ಕಪಕ್ಕದಲ್ಲಿದ್ದ ಎಲ್ಲರ ಬ್ಯಾಗ್ ಚೆಕ್ ಮಾಡತೊಡಗಿದರು. ಆಗಲೇ ಕೆಲವರು ಬಸ್ನಿಂದ ಇಳಿದು ಹೋಗಲು ಪ್ರಯತ್ನ ಪಡುತ್ತಿದ್ದರು. ಮೌನಿಕಾಳ ಹಿಂದಿದ್ದ ಲೇಡಿ ಕೂಡ, ಕಂಡಕ್ಟರ್, ನಾನಿಳಿಯೋ ಸ್ಟಾಪ್ ಬಂದಿದೆ, ನಾನು ಕೂಡ ಇಳಿಬೇಕು ಎಂದಾಗ ಕಂಡಕ್ಟರ್ ಹೇಳಿದರು, ಮಂಜಣ್ಣ, ಎದುರುಗಡೆ ಯಾರನ್ನು ಇಳಿಯೋಕೆ ಬಿಡಬೇಡಿ, ಬಾಗಿಲು ಲಾಕ್ ಮಾಡಿಬಿಡಿ ಎಂದು ಡ್ರೈವರ್ಗೆ ಹೇಳಿದಾಗ ಆ ಲೇಡಿಯ ಆಸುಪಾಸಿದ್ದವರ ಬ್ಯಾಗೆಲ್ಲ ಚೆಕ್ ಮಾಡುತ್ತಾ ಮೌನಿಕಾಳ ಸರದಿಯೂ ಬಂದಿತ್ತು. ಅವಳು ತನ್ನ ಬ್ಯಾಗ್ನ ಜಿಪ್ ಓಪನ್ ಮಾಡಿದಾಗ ಆಕೆ ಹೇಳಿದ ಚಹರೆಯುಳ್ಳ ಮೆರೂನ್ ಬಣ್ಣದ ಪರ್ಸು ಕಾಣಿಸಿತ್ತು ಕಂಡಕ್ಟರ್ ಅವರ ಕಣ್ಣಿಗೆ. ಅವರ ಬಳಿ ಅದನ್ನು ತೋರಿಸುತ್ತಾ, ಇದೇನಮ್ಮ ನಿಮ್ಮ ಪರ್ಸ್ ಎಂದು ಕೇಳಿದಾಗ ಆ ಮಹಿಳೆ, ಹೌದಣ್ಣ, ಅದೇ ನನ್ನ ಪರ್ಸು. ಕಾಲೇಜ್ಗೆ ಹೋಗೋ ಹುಡುಗಿ ಹಾಗೆ ಕಾಣ್ತಾಳೆ, ಆದರೆ ಇವಳು ದೊಡ್ಡ ಕಳ್ಳಿ. ನನ್ನ ದುಡ್ಡು ಇದೆಯೋ ಇಲ್ವೋ ನೋಡಿ ಎಂದು ಆತುರದಿಂದ ಹೇಳಿದಾಗ ಅಲ್ಲಿದ್ದವರೆಲ್ಲ ಮೌನಿಕಾಳನ್ನು ಕಳ್ಳಿ ಎಂದು ಭಾವಿಸಿ ಅನುಮಾನದ ದೃಷ್ಟಿಯಿಂದ ನೋಡುತ್ತಿದ್ದರು. ಅವಳ ಮಾನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕಿದಂತಾಗಿತ್ತು. ದುಡ್ಡು ಎಣಿಸಿ ನೋಡಿದ ನಿರ್ವಾಹಕರು, 10,000 ರೂಪಾಯಿ ಹಾಗೇ ಇದೆಯಮ್ಮ ಎಂದು ಆ ಮಹಿಳೆಗೆ ಹೇಳಿದರು. ನಿರ್ವಾಹಕರು ಸಿಟ್ಟಿನಿಂದ ಮೌನಿಕಾ ಮೇಲೆ ರೇಗಾಡುತ್ತಿದ್ದರು. ಯಾವ ಕಾಲೇಜಿನಿಂದ ಬಂದಿದ್ದೀಯಾ? ಏನು ಹೆಸರು ನಿಂದು? ನಿನ್ನ ಈಗಲೇ ಪೊಲೀಸರಿಗೆ ಹಿಡಿದುಕೊಡ್ತೀನಿ. ಅಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕರೆ ಇನ್ನು ಯಾರ್ಯಾರ ಕೈಯಿಂದ ಏನೇನು ಎಗರಿಸಿಕೊಂಡಿದ್ದೀಯೋ ಎಲ್ಲ ಹೊರಗೆ ಬರುತ್ತೆ. ನಿರ್ವಾಹಕ ಅವಳ ಮೇಲೆ ರೇಗಾಡಿ ಜಾಡಿಸಿ ಮಾತಲ್ಲೇ ಒದೆಯುತ್ತಿದ್ದ. ಇಲ್ಲ ಸರ್, ನಾನು ಕದ್ದಿಲ್ಲ, ನನಗೆ ಏನೂ ಗೊತ್ತಿಲ್ಲ. ಅದು ಹೇಗೆ ನನ್ನ ಬ್ಯಾಗಿಗೆ ಬಂತು ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಎಂದು ಹೇಳಬೇಕಾದರೆ ಅವಳ ಕ್ಷೀಣವಾದ ಸ್ವರ ನಡುಗುತ್ತಿತ್ತು. ಕಣ್ಣು ತುಂಬಿ ಹರಿಯಲಾರಂಭಿಸಿತ್ತು. ಭಯ ಆತಂಕದಿಂದಾಗಿ ಅವಳು ನಡುಗುತ್ತಿದ್ದಳು. ಪರ್ಸ್ ಕಳೆದುಕೊಂಡ ಮಹಿಳೆ ಮೌನಿಕಾಗೆ, ಅವಳ ಹೆತ್ತ ತಂದೆ ತಾಯಂದಿರಿಗೆ ಹಿಡಿಶಾಪ ಹಾಕುತ್ತಿದ್ದಳು. ಮಧ್ಯಾಹ್ನ ಊಟವೂ ಮಾಡಿರಲಿಲ್ಲವಲ್ಲ. ತುಂಬ ಬಳಲಿದ್ದಳು ಮೌನಿಕಾ. ಈಗ ದುಃಖ ಅವಮಾನದಿಂದಾಗಿ ಜರ್ಜರಿತಳಾಗಿದ್ದಳು. ಇನ್ನೊಂದು ಕ್ಷಣದಲ್ಲಿ ಕುಸಿದು ಬೀಳುವ ಹಂತದಲ್ಲಿದ್ದಳು. ಕಣ್ಣೀರು ಬುಗ್ಗೆಯಂತೆ ಅವ್ಯಾಹತವಾಗಿ ಬರುತ್ತಲೇ ಇತ್ತು. ಅಷ್ಟರಲ್ಲಿ ಆ ಭಗವಂತನಿಗೆ ಅವಳ ಮೇಲೆ ದಯೆ ಬಂದಂತೆ ಕಾಣಿಸಿತ್ತು. ಅದು ಅವಳ ಹಿಂದೆ ನಿಂತಿದ್ದ ಆ ಸುಂದರಾಂಗ ಯುವಕನ ರೂಪದಲ್ಲಿ. ರೀ ಕಂಡಕ್ಟ್ರೆ, ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು ಅಂತ ಹೇಳೋದು ಕೇಳಿದ್ವಾ? ವಿಷಯ ಗೊತ್ತಿಲ್ಲದೆ ಬಾಯಿಗೆ ಬಂದಂತೆ ಮಾತಾಡ್ತಿದ್ದೀರಲ್ಲ. ಈ ಹುಡುಗಿಗೆ ಯಾಕ್ರಿ ಬೈತಿದ್ದೀರಾ? ಪರ್ಸು ಕದ್ದೋರಿಗೆ ಬೈರಿ ಎಂದು ದನಿಯೇರಿಸಿ ಹೇಳಿದಾಗ ಅಲ್ಲಿದ್ದವರಿಗೆಲ್ಲ ಅಚ್ಚರಿಯಾಗಿತ್ತು. ಅವನು ಬರೀ ಬಾಯಲ್ಲಿ ಹೇಳಿರಲಿಲ್ಲ. ಅವನಾಗಲೇ ಮೌನಿಕಾ ಮತ್ತು ನಿರ್ವಾಹಕನ ಮಧ್ಯೆ ಬಂದು ನಿಂತಿದ್ದ. ಪರ್ಸು ಸಿಕ್ಕಿರೋದು ಈ ಹುಡುಗಿ ಬ್ಯಾಗ್ನಲ್ಲಿ ಅಂದಮೇಲೆ ಬೈಯದೆ ಇನ್ಯಾರನ್ನ ಬೈಬೇಕಪ್ಪ? ಅಲ್ಲದೆ ಈ ಹುಡುಗಿಯ ವೇಷಭೂಷಣ ನೋಡಿದರೆ ಬಡವಳು ಅಂತ ಗೊತ್ತಾಗಲ್ವಾ? ಪರ್ಸಿನ ಒಡತಿ ಆ ವಿದ್ಯಾರ್ಥಿಯನ್ನು ನುಂಗಿಬಿಡುವಂತೆ ನೋಡುತ್ತಿದ್ದಳು. ಕಳ್ಳಿ ಅಂದರೆ ನಿಂಗ್ಯಾಕಪ್ಪ ಬೇಜಾರು? ಅವಳೇನು ನಿನ್ನ ಗರ್ಲ್ ಫ್ರೆಂಡಾ? ಅಲ್ಲ ಕಳ್ಳತನದಲ್ಲಿ ನಿನ್ನ ಪಾರ್ಟ್ನರಾ ಎಂದು ಪ್ರಶ್ನಿಸಿದ್ದರು. ಪರ್ಸು ಸಿಕ್ಕಿರಬಹುದ್ರಿ, ಆದರೆ ಅದನ್ನು ಈ ಹುಡುಗಿನೇ ಕದ್ದಿದ್ದು ಅಂತ ಅದು ಹೇಗೆ ಹೇಳ್ತೀರಿ? ನೀವು ಕಣ್ಣಾರೆ ನೋಡಿದ್ರಾ? ಅವನು ಮಾತಲ್ಲೇ ಜಾಡಿಸಿದ್ದ. ನಿರ್ವಾಹಕನು ಆ ಮಹಿಳೆಗೆ ಸಾಥ್ ಕೊಡುವಂತೆ, ಅರೆ ಪರ್ಸು ಹುಡುಗಿ ಬ್ಯಾಗಲ್ಲಿ ಸಿಕ್ಕಿದೆ ಅಂದಮೇಲೆ ಇನ್ನೇನು ಸಾಕ್ಷಿ ಬೇಕ್ರಿ? ನಿರ್ವಾಹಕ ಸಿಡುಕಿದ. ನಮ್ಮ ಬಸ್ಸಲ್ಲಿ ಇದೇ ಮೊದಲನೇ ಸಲ ಅಲ್ಲ ಪರ್ಸು ಕದ್ದು ಸಿಕ್ಕಿಬಿದ್ದಿರೋದು. ಎಷ್ಟೋ ಜನ ಸಿಕ್ಕಿಬಿದ್ದಿದ್ದಾರೆ. ಸಿಕ್ಕಿ ಹಾಕೊಂಡ್ಮೇಲೆ ಅಳ್ತಾರೆ. ನೋಡೋರಿಗೆ ಅಯ್ಯೋ ಅನಿಸುತ್ತೆ. ಎಲ್ಲ ನಾಟಕ. ನೀವು ಸಪೋರ್ಟ್ ಮಾಡಿಕೊಂಡು ಬರಬೇಡಿ. ಇಂತಹ ಬಂಡರಿಗೆ ಹೇಗೆ ಬುದ್ಧಿ ಕಲಿಸಬೇಕು ಅಂತ ನಂಗೊತ್ತು. ನಾನು ವಿಚಾರಿಸ್ಕೋತೀನಿ. ನೀವು ನಡೀರಿ, ಹಿಂದಕ್ಕೆ ನಿಂತ್ಕೊಳ್ಳಿ ಎಂದು ಆ ಯುವಕನಿಗೆ ಹೇಳಿದ ಕಂಡಕ್ಟರ್. ಅವಳ ಕಣ್ಣೀರು ಕೆನ್ನೆ ತೊಯ್ದು ಕೆಳಗಿಳಿಯುತ್ತಿತ್ತು. ಕಣ್ಣೊರೆಸಿಕೊಂಡರೂ ಕಣ್ಣೀರು ನಿಲ್ಲುತ್ತಲೇ ಇಲ್ಲ. ಚೂಡಿದಾರದ ವೇಲನ್ನು ಒದ್ದೆ ಮಾಡುತ್ತಿತ್ತು. ಅವನ ಬೆನ್ನ ಹಿಂದೆ ನಿಂತಿದ್ದ ಮೌನಿಕಾ ಉಸಿರು ಬಿಗಿ ಹಿಡಿದಿದ್ದಳು. ಭೂಮಿ ಬಾಯ್ಬಿಟ್ಟು ತನ್ನನ್ನು ನುಂಗಬಾರದೆ ಎನಿಸಿದ ಕ್ಷಣವಾಗಿತ್ತದು. ನಿಜಾರಿ, ಎಷ್ಟೋ ಜನ ಕಳ್ತನ ಮಾಡ್ತಾರೆ, ಸಿಕ್ಕಿಯೂ ಬೀಳ್ತಾರೆ. ಆದರೆ ಕೆಲವು ಸಲ ಏನಾಗುತ್ತೆ ಗೊತ್ತಾ?
ಕಳ್ಳತನ ಮಾಡಿದವರು ಸುಲಭವಾಗಿ ತಪ್ಪಿಸ್ಕೋತಾರೆ, ಅಮಾಯಕರು ಸಿಕ್ಕಿ ಬೀಳ್ತಾರೆ. ಇಲ್ಲೂ ಅದೇ ಆಗಿದೆ. ಈ ಹುಡುಗಿ ಪರ್ಸ್ ಕದ್ದಿಲ್ಲ. ಐ ಆಮ್ ವೆರಿ ಶ್ಯೂರ್. ಅವನು ಅಷ್ಟು ದೃಢವಾಗಿ ಹೇಳಿದಾಗ ಅಲ್ಲಿದ್ದವರಿಗೆಲ್ಲ ಅತ್ಯಾಶ್ಚರ್ಯವಾಗಿತ್ತು. ಮೌನಿಕಾ ನೀರ್ದುಂಬಿದ ಕಣ್ಣುಗಳಿಂದ ಅವನನ್ನು ನೋಡುತ್ತಿದ್ದಳು. ಅವನ ಆಕೃತಿ ಅಸ್ಪಷ್ಟವಾಗಿ ಕಾಣಿಸುತ್ತಿತ್ತು, ಗುಡಿಯಲ್ಲಿರುವ ದೇವರ ಸುಂದರ ವಿಗ್ರಹದಂತೆ. ಅದ್ಹೇಗ್ರಿ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀರಿ ನೀವು? ಬೇರೆ ಯಾರಾದರೂ ಕದ್ದಿದ್ದನ್ನು ನೋಡಿದ್ದೀರಾ? ಪ್ರಶ್ನಿಸಿದ ನಿರ್ವಾಹಕ. ಆಶ್ಚರ್ಯವೆಂದರೆ ಮೌನಿಕಾ ಮೌನವಾಗಿ ಕಣ್ಣೀರು ಹರಿಸುತ್ತಿದ್ದರು. ಆ ಯುವಕ ಅವಳನ್ನು ಬಿಟ್ಟುಕೊಡುತ್ತಿಲ್ಲ. ಕದ್ದಿದ್ದು ನೋಡಿಲ್ಲ, ಆದರೆ ಆ ಬ್ಲೂ ಕಲರ್ ಟಾಪ್ ಹಾಕಿ ಡೋರಿಂದ ಇಳಿದು ಓಡೋಕೆ ರೆಡಿಯಾಗಿದ್ದಾರಲ್ಲ ಅವರು, ಸ್ವಲ್ಪ ಹೊತ್ತಿಗೆ ಮೊದಲು ಮುಂದೆ ಹೋಗಿ ಹಿಂದೆ ಬಂದಿದ್ದು ನೋಡಿದ್ದೀನಿ. ಆಂಟಿ ಕಿರುಚಿದಾಗ ತಮ್ಮ ಕೈಯಲ್ಲಿದ್ದ ಪರ್ಸನ್ನು ಈ ಲೇಡಿ ಬೆನ್ನಲ್ಲಿದ್ದ ಬ್ಯಾಗ್ನೊಳಗೆ ಹಾಕಿದ್ದನ್ನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅವನು ದೃಢವಾದ ದನಿಯಲ್ಲಿ ಹೇಳುತ್ತಿದ್ದ. ಮೌನಿಕಾಗೆ ಎಲ್ಲವೂ ಕೇಳಿಸುತ್ತಿತ್ತು, ಆದರೆ ನಂಬಲಾರದ ಸ್ಥಿತಿಯಲ್ಲಿದ್ದಳು. ಎಲ್ಲವೂ ಕನಸಿನಲ್ಲಿ ನಡೆಯುವಂತಿತ್ತು. ಈಗಲೂ ಅವ್ಯಾಹತವಾಗಿ ಕಣ್ಣೀರು ಹರಿಸುತ್ತಲೇ ಇದ್ದಳು. ಅವನ ಗೆಳೆಯರು ಅವನಿಗೆ ಧ್ವನಿಗೂಡಿಸಿದ್ದರು. ಹೌದು ಸರ್, ಈ ಹುಡುಗಿ ಆಗಿಂದ ಇಲ್ಲೇ ನಿಂತ್ಕೊಂಡಿದ್ದಾಳೆ. ಇವಳ ಕೈ ಉದ್ದ ಮಾಡಿದ್ರು ಆಕೆ ಹತ್ರ ತಲುಪೋಕೆ ಸಾಧ್ಯನೇ ಇಲ್ಲ. ಆದರೆ ಆ ಬ್ಯೂಟಿ ಕ್ವೀನ್ ಇದ್ದಾಳಲ್ಲ, ಅವಳು ಹಿಂದೆ ಮುಂದೆ ಹೋಗಿದ್ದು ನಾವು ನೋಡಿದ್ದೀವಿ. ಅವನ ಗೆಳೆಯರು ಹೇಳಿದರು. ಏನ್ರಿ ನೀವು ಹೇಳ್ತಿರೋದು? ನನ್ನ ನೋಡಿದರೆ ಕಳ್ಳಿ ಥರ ಕಾಣಿಸ್ತೀನಾ? ಕಳ್ಳತನ ಆಗಿರೋ ಪರ್ಸ್ ಬೇರಾರದೋ ಬ್ಯಾಗಲ್ಲಿ ಸಿಕ್ಕಿದ್ರು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಲ್ಲ, ಇದಕ್ಕೆ ಇರಬೇಕು ನಮ್ಮನೆಯವರು ಬಸ್ಸಲ್ಲಿ ಓಡಬೇಡ ಅಂತ ಹೇಳೋದು ಎಂದು ಹೇಳುತ್ತಾ ಆ ಯುವತಿ, ಐ ಆಮ್ ಆಲ್ರೆಡಿ ಲೇಟ್, ಆಟೋನಾದರೂ ಹಿಡಿತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಜಾಗ ಬಿಡ್ತೀರಾ ಎಂದು ಗೊಣಗುತ್ತಾ ಜನರ ಮಧ್ಯೆ ದಾರಿ ಮಾಡಿಕೊಂಡು ಇಳಿಯಲು ಪ್ರಯತ್ನಪಟ್ಟಿದ್ದಳು. ಪರ್ಸು ಸಿಕ್ಕಿದ್ದರಿಂದ ಜನರು ಅತ್ತಿತ್ತ ಸರಿದು ಅವಳಿಗೆ ಕೆಳಗಿಳಿಯಲು ದಾರಿ ಮಾಡಿಕೊಟ್ಟರು. ಆದರೆ ಆ ವಿದ್ಯಾರ್ಥಿ ಅದಕ್ಕೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ. ಮಿಂಚಿನಂತೆ ಚಲಿಸಿ ಅವಳಿಗಡ್ಡವಾಗಿ ನಿಂತುಕೊಂಡ. ಇದೀಗ ಅವನು ಮೌನಿಕಾಗೆ ಸ್ಪಷ್ಟವಾಗಿ ಕಾಣುತ್ತಿದ್ದ ಗಂಟಿಕ್ಕಿದ ಮುಖ, ತೀಕ್ಷ್ಣತೆಯಿಂದ ಹೊಳೆಯುತ್ತಿದ್ದ ಕಣ್ಣುಗಳು, ಬಿಗಿದ ತುಟಿ. ಅವಳು ಅವನನ್ನೇ ನೋಡುತ್ತಾ ನಿಂತಿದ್ದಳು. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.